MBBS ಅಬ್ರಾಡ್ ಅಡ್ಮಿಷನ್ಸ್ ಬಗ್ಗೆ ಟ್ರಾನ್ಸ್ಪರೆಂಟ್ ಆದ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ. 20 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಎಕ್ಸಾಮಿನೇಷನ್ಸ್ ಫಾರ್ ನೀಟ್ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಿದ್ದಾರೆ. 12 ವರ್ಷಗಳಿಂದ 2,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಕರಿಯರ್ ಗೈಡೆನ್ಸ್, ಕರಿಯರ್ ಡಿಸಿಷನ್ಗೆ ಸಪೋರ್ಟ್ ಮಾಡಿದ್ದೀನಿ. ಯಾವ ದೇಶಗಳಿಗೆ ನೀವು ಮಕ್ಕಳಿಗೆ MBBS ಸೀಟ್ಗಳನ್ನ ಕೊಡ್ತೀರಿ ಮೇಡಮ್? ನಾವು ಮಾಡ್ತಿರೋದು ಜಾರ್ಜಿಯಾ, ವಿಯೆಟ್ನಾಂ, ನೇಪಾಲ್, ರಷ್ಯಾ, ಇಟಲಿ. 20 ಲಕ್ಷ ಇಂದ ಹಿಡಿದು ಒಂದು 40 ಲಕ್ಷ ಒಳಗೆ 6 ವರ್ಷಕ್ಕೂ ಮುಗಿಸ್ಕೊಂಡ್ ಬರ್ಬೋದು ನೀವು, ಇನ್ಕ್ಲೂಡಿಂಗ್ ಯೂನಿವರ್ಸಿಟಿ ಫೀಸ್ ಅಂಡ್ ಹಾಸ್ಟೆಲ್. ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಅನ್ನುವಂಥದ್ದು ಇಲ್ಲೊಂದು ಪ್ರಶ್ನೆ. 10th 12th ಮಾರ್ಕ್ಸ್ ಕನ್ಸಿಡರೇಷನ್ ಇರುತ್ತೆ. 12th ಅಲ್ಲಿ ಮಿನಿಮಮ್ 60 to 65% ಇರಬೇಕು. ಇಂಗ್ಲಿಷ್ ಟೆಸ್ಟ್, ಬೇಸಿಕ್ ಗ್ರಾಮರ್ ಮತ್ತು ಕೇಳ್ತಾರೆ, ಮತ್ತು ನಿಮ್ಮ ಬೇಸಿಕ್ ಇಂಗ್ಲಿಷ್ ಹೇಗಿದೆ ಅಂತ ಟೆಸ್ಟ್ ಮಾಡ್ತಾರೆ. ವೀಸಾ ಅಪ್ಲಿಕೇಶನ್, ಫ್ಲೈಟ್ ಟಿಕೆಟ್ಸ್, ಆ ದೇಶದ ಸಿಮ್ ಕಾರ್ಡ್ ಅಲಾಟ್ಮೆಂಟ್, ಬ್ಯಾಂಕ್ ಅಕೌಂಟ್ ಓಪನಿಂಗ್, ಮತ್ತು ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್, ಇವೆಲ್ಲ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ. ಹಾಸ್ಟೆಲ್ ಫೆಸಿಲಿಟಿ, ಫುಡ್ ಫೆಸಿಲಿಟಿ ಹೇಗಿರುತ್ತೆ ಮೇಡಮ್ ಹೋಗೋ ಸ್ಟೂಡೆಂಟ್ಗೆ? ನಾವೇ ಹಾಸ್ಟೆಲ್ ನಡೆಸ್ತಿರೋದು. ಇಟ್ ಇಸ್ ಇಂಡಿಯನ್ ಹಾಸ್ಟೆಲ್ ಸೆಪರೇಟ್ಲಿ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಹೆಣ್ಮಕ್ಳನ್ನ ಕಳಿಸ್ತಿದ್ದೀನಿ. ಸೇಫ್ಟಿ ಹೇಗಿರುತ್ತೆ ಅಂತ ಇಂಡಿಯನ್ ವಾರ್ಡನೇ ಅಲ್ಲಿರೋದು. ಸೊ ಯಾವುದೇ ರೀತಿ 24/7 ಅವ್ರು ಅಲ್ಲೇ ಇರ್ತಾರೆ. ಬ್ರೈನ್ ವೇವ್ ಕನ್ಸಲ್ಟೆನ್ಸಿ ಎಲ್ಲಿ ಬರುತ್ತೆ ಮೇಡಮ್? ಅದು ಎಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಸ್ಟೂಡೆಂಟ್ಸ್ಗಳು ನಿಮ್ಮನ್ನು? ನಮ್ಮ ಹೆಡ್ ಆಫೀಸ್ ಇರೋದು ಬೆಂಗಳೂರು ಸಾಕಾರ ನಗರ ಹೆಬ್ಬಾಳ ಹತ್ರ, ಆ್ಯಂಡ್ ದೆನ್ ಇನ್ನೊಂದು ಬ್ರಾಂಚು ಕೊಯಂಬತ್ತೂರಲ್ಲಿದೆ, ತಮಿಳ್ನಾಡು. ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಯ ವಿಶೇಷ ಸಂದರ್ಶನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ವೀಕ್ಷಕರೇ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ತಂದೆ ತಾಯಿಗೂ ತನ್ನ ಮಗಳನ್ನು ಅಥವಾ ತನ್ನ ಮಗನನ್ನು ಡಾಕ್ಟರ್ ಮಾಡಿಸ್ಬೇಕು ಅನ್ನುವಂಥ ಆಸೆ ಇದ್ದೇ ಇರುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಾಗಿರ್ಬೋದು, ನಮ್ಮ ಭಾರತದಲ್ಲಾಗಿರ್ಬೋದು, ಇರುವಂಥ ಸೀಟ್ ಲಿಮಿಟ್ ವಿಚಾರಕ್ಕೋ ಅಥವಾ ತುಂಬ ಪರ್ಸೆಂಟೇಜ್ ಕಡಿಮೆ ಇದೆ ಅನ್ನುವಂಥ ವಿಚಾರಕ್ಕೋ ಆ ಆಸೆ ಈಡೇರೋದಿಲ್ಲ. ಸೊ ಆದರೆ ಆ ಆಸೆಯಾಗಿ ಉಳಿಯಬಾರ್ದು. ಅದನ್ನು ನಮ್ಮ ಭಾರತದಲ್ಲಿ, ನಮ್ಮ ಕರ್ನಾಟಕ ಆಗಲಿಲ್ಲ ಅಂದ್ರೂ ಕೂಡ ಹೊರದೇಶದಲ್ಲಿ MBBS ಮಾಡಿಸ್ತೀವಿ ಅನ್ನುವಂತಹ ಒಂದು ವೇದಿಕೆಯನ್ನು ಸಿದ್ಧಪಡಿಸಿ ಈಗ ಆಲ್ರೆಡಿ ಸಾಕಷ್ಟು ಮಕ್ಕಳಿಗೆ ಈ ಒಂದು ಹೊರದೇಶಗಳಲ್ಲಿ MBBS ಅನ್ನು ಮಾಡಿಸಿರುವಂಥ ಸಂಸ್ಥೆಯಾದಂಥ ಬ್ರೈನ್ ವೇವ್ ಕನ್ಸಲ್ಟೆನ್ಸಿ ಫೌಂಡರ್ ಡೈರೆಕ್ಟರ್ ಆದಂಥ ಲಾವಣಿಯವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಸೊ ಈ ಸಂಸ್ಥೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ಯಾವ ರೀತಿಯಾದಂಥ ಫೆಸಿಲಿಟಿಗಳನ್ನ ಕೊಡಿಸುತ್ತೆ, ಕಂಡೀಷನ್ಸ್ಗಳೇನಿದೆ, ಜೊತೆಗೆ ಸ್ಟೂಡೆಂಟ್ಸ್ಗಳ ಒಂದು ಕೇಪಬಿಲಿಟಿ ಏನಿರಬೇಕು, ಇದೆಲ್ಲದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಈಗ ಲಾವಣ್ಯವರು ಇದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಎಲ್ರಿಗೂ. ನಾನು ಲಾವಣ್ಯ, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಬ್ರೈನ್ ವೇವ್ ಕನ್ಸಲ್ಟೆನ್ಸಿ. ಸೊ ನಾನು 12 ವರ್ಷಗಳಿಂದ 2,000ಕ್ಕಿಂತ ಹೆಚ್ಚು ಮಕ್ಕಳಿಗೆ ಕರಿಯರ್ ಗೈಡೆನ್ಸ್ ಮತ್ತೆ ಕರಿಯರ್ ಡಿಸಿಷನ್ಗೆ ಸಪೋರ್ಟ್ ಮಾಡಿದ್ದೀನಿ. ಮತ್ತೆ ಬ್ರೈನ್ ವೇವ್ ಕನ್ಸಲ್ಟೆನ್ಸಿ ಮೂಲಕ ನಾವು ಸ್ಟೂಡೆಂಟ್ಸಿಗೆ ಅವರ ಫ್ಯೂಚರ್ ಗೋಲ್ಸ್ ಬಗ್ಗೆ ಸರಿಯಾದ ಡಿಸಿಷನ್ ತಗೊಳ್ಳೋಕ್ಕೆ, ಮತ್ತೆ ಅದರ ಜೊತೆಗೆ MBBS ಅಬ್ರಾಡ್ ಅಡ್ಮಿಷನ್ಸ್ ಬಗ್ಗೆ ಟ್ರಾನ್ಸ್ಪರೆಂಟ್ ಆದ ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ಪ್ರತಿ ವರ್ಷ ನೀವು ನೋಡಿದ್ರೆ 20 ಲಕ್ಷಕ್ಕಿಂತ ಹೆಚ್ಚು ಮಕ್ಕಳು ಎಕ್ಸಾಮಿನೇಷನ್ಸ್ ಫಾರ್ ನೀಟ್ ಎಕ್ಸಾಮಿನೇಷನ್ ಅಪಿಯರ್ ಆಗ್ತಿದ್ದಾರೆ. ಆದರೆ MBBS ಸೀಟ್ಗಳು ಇಂಡಿಯಾದಲ್ಲಿ ಬರೀ 1,30,000 ಮಾತ್ರ. ಇದು ಸ್ಟೂಡೆಂಟಿನ ಕೆಪಬಿಲಿಟಿನೋ ಇಲ್ಲ ಅವರ ಟ್ಯಾಲೆಂಟಿನ ಬಂದಿರೋ ಗ್ಯಾಪ್ ಅಲ್ಲ, ಇದು ಸಿಸ್ಟಮ್ ಲಿಮಿಟೇಷನ್ಸಿಂದ ಬಂದಿರೋ ಪ್ರಾಬ್ಲಮ್. ಒಂದು ಮೆಡಿಕಲ್ ಕಾಲೇಜ್ ಎಸ್ಟಾಬ್ಲಿಷ್ ಮಾಡಬೇಕಿದ್ರೆ ಹಾಸ್ಪಿಟಲ್ ಇನ್ಫ್ರಾಸ್ಟ್ರಕ್ಚರ್ ಒಳ್ಳೆಯದಾಗಿರಬೇಕು, ಪೇಷಂಟ್ ಇನ್ಫ್ಲೋ ಇರಬೇಕು, ಮತ್ತು ಅಡ್ವಾನ್ಸ್ಡ್ ಎಕ್ವಿಪ್ಮೆಂಟ್ಸ್ ಇರಬೇಕಾಗಿರುತ್ತೆ, ಮತ್ತು ಲ್ಯಾಬ್ಸ್. ಇವೆಲ್ಲ ಕಾರಣಗಳಿಂದ ಸೀಟ್ಸ್ ಇನ್ಕ್ರೀಸ್ ಮಾಡೋದು ಸುಲಭವಲ್ಲ. ಸೊ ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಕೋಟಿಗಳಲ್ಲಿ ಫೀಸ್ ಚಾರ್ಜ್ ಮಾಡ್ತಾರೆ. ಆದರೆ ಅಫೋರ್ಡಬಿಲಿಟಿ ಆಪ್ಷನ್ಸ್ಗೆ ಇಲ್ಲದೆ ಪೇರೆಂಟ್ಸ್ ಬೆಟರ್ ಆಪರ್ಚುನಿಟೀಸ್ ನೋಡೋಕ್ಕೆ ಶುರು ಮಾಡ್ತಾರೆ. ಆವಾಗ MBBS ಅಬ್ರಾಡ್ ಒಂದು ಒಳ್ಳೆಯ ಆಪ್ಷನ್ ಆಗಿರುತ್ತೆ. ಈಗ ಅಬ್ರಾಡಲ್ಲಿ ಅಂತ ಹೇಳಿದ್ದೀರಿ, ಯಾವ ದೇಶಗಳಿಗೆ ನೀವು ಮಕ್ಕಳಿಗೆ MBBS ಸೀಟ್ಗಳನ್ನ ಕೊಡ್ತೀರಿ ಮೇಡಮ್? ನಾವು ಮಾಡ್ತಿರೋದು ಜಾರ್ಜಿಯಾ, ವಿಯೆಟ್ನಾಂ, ನೇಪಾಲ್, ರಷ್ಯಾ, ಇಟಲಿ, ಈ ಥರ ದೇಶಗಳಲ್ಲಿ NMC ಕಂಪ್ಲೈಂಟ್ ಯೂನಿವರ್ಸಿಟೀಸ್, ಮತ್ತು ಇಂಗ್ಲಿಷ್ ಮೀಡಿಯಂ ಟೀಚಿಂಗ್, ಮತ್ತು ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಮತ್ತು ಉತ್ತಮವಾದ ಕ್ಲಿನಿಕಲ್ ಎಕ್ಸ್ಪೋಜರ್ ಅವರಿಗೆ ಸಿಗುತ್ತದೆ. ಆ್ಯಂಡ್ ಸರಿಯಾದ ಗೈಡೆನ್ಸ್ ಮತ್ತು ಯೂನಿವರ್ಸಿಟಿ ಸೆಲೆಕ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಸ್ಟೂಡೆಂಟ್ ಇನ್ ಕರಿಯರ್ ಇದು ಫಾರ್ ದ ನೆಕ್ಸ್ಟ್ 30-40 ಇಯರ್ಸ್ ಅವರು ಈ ಕರಿಯರಲ್ಲಿ ಇದ್ದಾರೆ ಅಂದರೆ ಅವ್ರ ಡಿಸಿಷನ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಕೆಲವು ಸ್ಟೆಪ್ಸ್ಗಳಿದೆ, ಮುಂದಿನ ಇದರಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ ನಿಮಗೆ. ಓಕೆ ಓಕೆ
ಈಗ ಮೇಡಮ್ ಜನಕ್ಕೆ ಏನು ಅಂತಂದ್ರೆ ಗೌರ್ಮೆಂಟ್ ಕೋಟಾ ಬಿಟ್ಟು ಪ್ರೈವೇಟ್ ಅಂತ ಹೋಗ್ತೀವಿ, ಮ್ಯಾನೇಜ್ಮೆಂಟ್ ಸೀಟ್ ಅಂದ್ರೆ ಕೋಟಿಗಟ್ಟಲೆ ಕೊಡಬೇಕು ಅಂತೇಳಿ. ಇಲ್ಲಿ ಕೋಟಿ ಅನ್ನೋದು ಮ್ಯಾಟರ್ ಆಗುತ್ತೆ ಮೇಡಮ್? ಕೋಟಿನ ಒಳಗಡೆನೆ ಇರುತ್ತಾ ಅಥವಾ ಕೋಟಿನೇ ಬೇಕಾ? ಇಲ್ಲ, ಮ್ಯಾಕ್ಸಿಮಮ್ ಒಂದು 20 ಲಕ್ಷ ಇಂದ ಹಿಡಿದು ಒಂದು 40 ಲಕ್ಷ ಒಳಗೆ 6 ವರ್ಷಕ್ಕೂ ಮುಗಿಸ್ಕೊಂಡ್ ಬರ್ಬೋದು ನೀವು. ರಷ್ಯಾ ನೋಡಿದ್ರೆ ನಿಮಗೆ ಒಂದು ಸ್ಟಾರ್ಟಿಂಗ್ ಒಂದು 30 ಲಕ್ಷ ಒಳಗೆ ಮುಗಿಬಹುದು. ಮತ್ತೆ ವಿಯೆಟ್ನಾಂ ಒಂದು 35 ಲಕ್ಷ. ಪ್ರತಿ ವರ್ಷ ನಿಮ್ಗೆ ಯೂನಿವರ್ಸಿಟಿ ಫೀಸ್ ಸಾಕಾದಷ್ಟು ನಿಮ್ಗೆ ಒಂದು 4 ಇಂದ 5 ಲಕ್ಷ ರೂಪಾಯಿ ಬರುತ್ತೆ. ಮತ್ತೆ ಯೂನಿವರ್ಸಿಟಿ ಫೀಸ್ ಬಿಟ್ಟು ನಿಮಗೆ ಹಾಸ್ಟೆಲ್ ಎಕ್ಸ್ಪೆನ್ಸಸ್ ಬರುತ್ತೆ, 1 ಲಕ್ಷ ಇಂದ 2 ಲಕ್ಷ ರೂಪಾಯಿ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಿಮಗೆ 6 to 7 lakhs ಇದ್ರೆ ನಿಮಗೆ ಎಂಟೈರ್ ಕೋರ್ಸ್ 6 into 6 years ಅಂತ ಕ್ಯಾಲ್ಕುಲೇಟ್ ಮಾಡಿದ್ರು 336 lakhs ಆಗುತ್ತೆ ನಿಮಗೆ ಕಂಪ್ಲೀಟ್ ಮಾಡೋದಕ್ಕೆ, ಇನ್ಕ್ಲೂಡಿಂಗ್ ಯೂನಿವರ್ಸಿಟಿ ಫೀಸ್ ಅಂಡ್ ಹಾಸ್ಟೆಲ್. ಓಕೆ ಮೇಡಮ್, ಈಗ ನಾನು ಹಳ್ಳಿ ಕಡೆಯಿಂದ ಬರ್ತಾ ಇರೋದು. ಈಗ ನನಗೆ ಮಗನಿಗೆ ಹೆಂಗ್ ಕಳ್ಸೋದಲ್ಲಿಗೆ ಅನ್ನೋದು ನನಗೆ ಗೊತ್ತಿಲ್ಲ. ವೀಸಾ, ಪಾಸ್ಪೋರ್ಟ್ ಅದೆಲ್ಲ ಹೆಂಗ್ ಮಾಡಿಸೋದು ನಮ್ಗೆ ಗೊತ್ತಿಲ್ಲ, ನನ್ನ ಮಗನಿಗೂ ಗೊತ್ತಿಲ್ಲ. ಅದೆಲ್ಲ ಯಾರು ಮಾಡ್ಕೊಡ್ತಾರೆ ಅನ್ನುವಂಥ ಪ್ರಶ್ನೆ. ಬ್ರೈನ್ ವೇವ್ ಕನ್ಸಲ್ಟೆನ್ಸಿಯಿಂದ ನಾವು ನಿಮಗೆ ಎಂಡ್ ಟು ಎಂಡ್ ಪ್ರಾಸೆಸ್ ಎಲ್ಲ ಮಾಡ್ಕೊಡ್ತೇವೆ. ಇನ್ನ ಮೇಡಮ್, ಅಬ್ರಾಡ್ ಅಲ್ಲಿ ಯಾಕೆ MBBS ನ ಚೂಸ್ ಮಾಡಬೇಕು ಅಂತ ಹೇಳಿ? ಸರ್, ಹಲವು ಕಾರಣಗಳಿವೆ MBBS ಅಬ್ರಾಡ್ ಚೂಸ್ ಮಾಡೋದಕ್ಕೆ. ಫಸ್ಟ್, ಅಫೋರ್ಡಬಿಲಿಟಿ ಕಾಸ್ಟ್. ನಾನು ಹೇಳದ್ನಲ್ಲ, ನಿಮಗೆ ಒಂದು 20 lakhs ಇಂದ ಹಿಡಿದು ಒಂದು 40 ಲಕ್ಷ ಒಳಗೆ 6 ವರ್ಷ ಕೋರ್ಸನ್ನು ನೀವು ಮುಗಿಸ್ಕೊಂಡು ಬರ್ಬೋದು. ಮತ್ತೆ ಅಡ್ವಾನ್ಸ್ಡ್ ಹಾಸ್ಪಿಟಲ್ಸ್ ಇರ್ತವೆ ಅಲ್ಲಿ, ರೋಬೋಟಿಕ್ ಟ್ರೈನಿಂಗ್ ಸರ್ಜರಿ ಇದೆ. ಮತ್ತೆ ನಿಮಗೆ VR ಬೇಸ್ಡ್ ಲರ್ನಿಂಗ್, ವರ್ಚುವಲ್ ರಿಯಾಲಿಟಿ ಅಂತಾರೆ. ಮತ್ತೆ AI ಇನ್ ಮೆಡಿಸಿನ್ಸ್, ಅಡ್ವಾನ್ಸ್ಡ್ ಹಾಸ್ಪಿಟಲ್ಸ್ ರಿಸರ್ಚಸ್ ಇರುತ್ತೆ. ಮತ್ತೆ ನಿಮಗೆ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಡಿಜಿಟಲ್ ಕ್ಲಾಸ್ ರೂಮ್ಸ್, ಮತ್ತೆ ಕ್ಯಾಂಪಸ್ ಎನ್ವಿರಾನ್ಮೆಂಟ್ ಆಗಲಿ, ಡಿಜಿಟಲ್ ಲೈಬ್ರರಿ ಆಗಲಿ, ಮತ್ತೆ ಇವಾಗೆಲ್ಲ ಬುಕ್ಸ್ ಆಗಿದೆ. ಸೊ ಸ್ಟೂಡೆಂಟ್ಸಿಗೆ ಅವ್ರ ಟ್ಯಾಬ್ ಅಲ್ಲಿ, ಲ್ಯಾಪ್ಟಾಪ್ ಅಲ್ಲಿ ಬುಕ್ಸ್ ಇಟ್ಕೊಂಡು ಹೋಗೋಕ್ಕಾಗತ್ತೆ. ಮತ್ತೆ ಇಂಗ್ಲಿಷ್ ಮೀಡಿಯಂ ಟೀಚಿಂಗ್ ಆ್ಯಂಡ್ ಮೇಜರ್ಲಿ ನಿಮಗೆ ಅಫೋರ್ಡಬಲ್ ಫೀ ಸ್ಟ್ರಕ್ಚರೇ ನೋಡೋದು. ಇವೆಲ್ಲ ಮುಖ್ಯ ಕಾರಣಗಳು. ಓಕೆ, ಈಗ ನಿಮ್ಮ ಪ್ರಕಾರ ಈಗ ನೀವು ಸುಮಾರು ಕಂಟ್ರಿಗಳು ಹೇಳಿದ್ರ, ಯಾವ ಕಂಟ್ರಿ ಬೆಸ್ಟ್ ಅಂತ ನೀವು ಹೇಳ್ತೀರಿ? ಸರ್, ಈ ಒಂದು ಸ್ಟೂಡೆಂಟ್ಗೆ ಫಾರ್ ಎಕ್ಸಾಂಪಲ್ ನಿಮಗೆ ಈ ಕಂಟ್ರಿನೇ ಬೆಸ್ಟು, ಈ ಕಂಟ್ರಿನೇ ಬೆಸ್ಟ್ ಅಂತ ಯೂನಿವರ್ಸಿಟಿ ಪ್ರಕಾರ ನಾನು ಹೇಳಕ್ಕಾಗಲ್ಲ. ಫಸ್ಟ್ ನಿಮ್ಮ ಬಡ್ಜೆಟ್ ಕನ್ಸಿಡರೇಷನ್ಸ್ ನಾನು ತಗೋಬೇಕು. ಮತ್ತೆ ನಿಮ್ಮ ಅಕಾಡೆಮಿಕ್ ಸ್ಕೋರ್ ನೋಡ್ಕೊಬೇಕಾಗಿರುತ್ತೆ, ನಿಮ್ಮ ಫ್ಯೂಚರ್ ಪ್ಲಾನ್ಸ್ ನೋಡ್ಬೇಕಾಗಿರುತ್ತೆ ಸ್ಟೂಡೆಂಟ್ ಇಂದು. ಮತ್ತೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ, ಮತ್ತೆ ಸೇಫ್ಟಿ ಕನ್ಸಿಡರೇಷನ್ಸ್ ಹೇಳ್ತಾರೆ. ಇವೆಲ್ಲ ಕನ್ಸಿಡರೇಷನ್ಸ್ ಮಾಡಿನೇ ಈ ಸ್ಟೂಡೆಂಟ್ಗೆ ಈ ಬೆಸ್ಟ್ ಪ್ರೊಫೈಲ್ ಅಂತ ಈ ಯೂನಿವರ್ಸಿಟಿಗೆ ನಾನು ಕನ್ಸಿಡರೇಷನ್ ಕೊಡಕ್ಕಾಗೋದು. ಸೊ ಜಾರ್ಜಿಯಾ ನೋಡಿದ್ರೆ ಫಾರ್ ಎಕ್ಸಾಂಪಲ್ ನಿಮಗೆ ಒನ್ ಆಫ್ ದ ಸೇಫೆಸ್ಟ್ ಕಂಟ್ರಿ. ಮತ್ತೆ ನಿಮಗೆ ಹೈ FMGE ಪಾಸಿಂಗ್ ರೇಷಿಯೋ, ಫಾರಿನ್ ಮೆಡಿಕಲ್ ಗ್ರಾಜ್ಯುಯೇಟ್ ಎಕ್ಸಾಮಿನೇಷನ್ಗೆ ಹೈ ಪಾಸಿಂಗ್ ರೇಷಿಯೋ ಇದೆ. ವಿತ್ ಕ್ವಾಲಿಟಿ ಎಜುಕೇಶನ್, ವಿತ್ ಇಂಗ್ಲಿಷ್ ಮೀಡಿಯಂ ಟೀಚಿಂಗ್ ಆ್ಯಂಡ್ ಯುರೋಪಿಯನ್ ಕಲ್ಚರ್ ಆಗಿದೆ. ವಿಯೆಟ್ನಾಂ ನೋಡಿದ್ರೆ ನಿಮಗೆ ಕ್ಲಿನಿಕಲ್ ಎಕ್ಸ್ಪೋಜರಿಗೆ ವಿತ್ ರಿಯಲ್ ಪೇಷಂಟ್ ಇಂಟ್ರಾಕ್ಷನ್ಗೆ ಫೇಮಸ್ ಆಗಿದೆ. ಇಟಲಿ ಬಂದ್ಬಿಟ್ಟು ಫ್ರೀ ಮೆಡಿಕಲ್ ಎಜುಕೇಶನ್, ನಿಮಗೆ 5.5 years 6 years ಕೋರ್ಸಿಗೆ ಫ್ರೀ ಮೆಡಿಕಲ್ ಎಜುಕೇಶನ್. ಆದರೆ ನೀವು IMAT ಎಕ್ಸಾಮಿನೇಷನ್, ಇಂಟರ್ನ್ಯಾಷನಲ್ ಮೆಡಿಕಲ್ ಅಡ್ಮಿಷನ್ ಟೆಸ್ಟ್ ಕ್ಲಿಯರ್ ಮಾಡಬೇಕಾಗಿರುತ್ತೆ. ನೇಪಾಳ ನೋಡಿದ್ರೆ ನಿಮಗೆ ವೆರಿ ಸಿಮಿಲರ್ ಕ್ಲೈಮೇಟ್ ಲೈಕ್ ಇಂಡಿಯಾ. ಮತ್ತೆ ಟಾಪ್ ಮೆಡಿಕಲ್ ಕಾಲೇಜಸ್ ನಿಮಗೆ CMC ತರ, ಕಾಠ್ಮಂಡು, ಮಣಿಪಾಲ್ ಮೆಡಿಕಲ್ ಕಾಲೇಜಸ್ ಎಲ್ಲ ತುಂಬಾ ಫೇಮಸ್ ಆಗಿದೆ. ರಷ್ಯಾ ನೋಡಿದ್ರೆ ನಿಮಗೆ ಅಫೋರ್ಡಬಲ್ ಫೀ ಸ್ಟ್ರಕ್ಚರ್ ಮತ್ತೆ ಓಲ್ಡ್ ಗವರ್ಮೆಂಟ್ ಯೂನಿವರ್ಸಿಟೀಸ್ಗೆ ಫೇಮಸ್ ಆಗಿದೆ. ಸೊ ಇವೆಲ್ಲ ಕನ್ಸಿಡರೇಷನ್ಸ್ ಮಾಡಿನೇ ಸ್ಟೂಡೆಂಟ್ಸಿಗೆ ಇದು ಬೆಸ್ಟ್ ಚಾಯ್ಸ್ ಅಂತ ನಾವು ಕನ್ಸಿಡರೇಷನ್ ಮಾಡೋಕ್ಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಮತ್ತೆ ಪೇರೆಂಟ್ಸ್ ಬರೀ ಫೀಸ್ ಮಾತ್ರ ನೋಡಬೇಡಿ ಅಂತ ನನ್ನ ಒಂದು ರಿಕ್ವೆಸ್ಟ್. ಯಾಕಾದರೆ ಯೂನಿವರ್ಸಿಟಿ ರೆಕಗ್ನಿಷನ್ ನೋಡಬೇಕಾಗಿರುತ್ತೆ ನಾವು, ಮತ್ತು ಯೂನಿವರ್ಸಿಟಿ ಕ್ವಾಲಿಟಿ ಎಜುಕೇಷನ್ ನೋಡಬೇಕಾಗಿರುತ್ತೆ. ಆದರೆ ಆದಮೇಲೆ ಕ್ಲಿನಿಕಲ್ ಎಕ್ಸ್ಪೋಜರ್ ಇದೆಯಾ, ಮತ್ತು ಪ್ರಾಕ್ಟಿಕಲ್ ನಾಲೆಜ್ ಏನಿರುತ್ತೆ ಅಂತ ತಿಳಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಒಂದು ಪ್ರಮುಖವಾದ ಪ್ರಶ್ನೆ ಅಂತಂದರೆ NMC ಗೈಡ್ಲೈನ್ಸ್ ಫಾಲೋ ಆಗ್ತಾ ಇದೆಯಾ ಈ ಪ್ರೊಸೀಜರ್ಗಳಲ್ಲಿ? 100%. ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ ಎಲ್ಲ ಯೂನಿವರ್ಸಿಟೀಸ್ಗಳು NMC ಪ್ರಕಾರ ರಿಜಿಸ್ಟರ್ ಆಗಿರಬೇಕು. ಸೊ ಪ್ರತಿ ವರ್ಷ ಸ್ಟೂಡೆಂಟ್ಸ್ ಪಾಸ್ಔಟ್ ಆದಾಗ ನಾನು ಯಾವಾಗಲೂ ಹೇಳೋದು NMC ಪ್ರಕಾರ ಯೂನಿವರ್ಸಿಟೀಸ್ ಚೂಸ್ ಮಾಡಿ ಅಂತ. ಯಾಕಾದರೆ ಯೂನಿವರ್ಸಿಟಿ ರೆಕಗ್ನಿಷನ್ ಎಲಿಜಿಬಿಲಿಟಿ ನಾವು ಫಸ್ಟು ವರ್ಲ್ಡ್ ಡೈರೆಕ್ಟರಿ ಆಫ್ ಮೆಡಿಕಲ್ ಸ್ಕೂಲ್ಸಲ್ಲಿ ವೆಬ್ಸೈಟಲ್ಲಿ ನಾವು ವೆರಿಫೈ ಮಾಡಬೇಕಾಗಿರುತ್ತೆ. ಮತ್ತು ಆ ಯೂನಿವರ್ಸಿಟಿಗೆ ಸ್ಪಾನ್ಸರ್ಶಿಪ್ ನೋಟ್ USMLEಗೆ, ದಟ್ ಇಸ್ ಫಾರ್ ECFMGC ಸರ್ಟಿಫಿಕೇಷನ್ ಆಗಿದೆಯಾ, ಮತ್ತು ಫೈಮರ್ ರಿಜಿಸ್ಟ್ರೇಷನ್ ಆಗಿದೆಯಾ ಅಂತ ನೋಡೋದು ತುಂಬ ಇಂಪಾರ್ಟೆಂಟ್. ಮತ್ತು ಆ ಯೂನಿವರ್ಸಿಟಿ ಒಳಗೇನೆ ಓನ್ ಟೀಚಿಂಗ್ ಹಾಸ್ಪಿಟಲ್ ಇದೆಯಾ ಅಂತ ನೋಡ್ಕೊಬೇಕಾಗಿರುತ್ತೆ. ಮತ್ತು ಡೈಲಿ ಪೇಷಂಟ್ ಇನ್ಫ್ಲೋ ಹೇಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಬ್ಯಾಚಲ್ಲಿ 200 ಸ್ಟೂಡೆಂಟ್ಸ್ ಇರ್ತಾರೆ ಅಂದ್ಕೊಳ್ಳಿ. ಸೊ ಪೇಷಂಟ್ ಇನ್ಫ್ಲೋ 2000 ಇಲ್ಲ 1200 ಮೇಲೆ ಹೋದರೆ ಮಾತ್ರ ಎಲ್ಲ ಸ್ಟೂಡೆಂಟ್ಸಿಗೂ ಪೇಷಂಟ್ ಇಂಟ್ರಾಕ್ಷನ್ ಇರಲೇಬೇಕು. ಅಟ್ಲೀಸ್ಟ್ ಒಂದು 25-30 ಪೇಷಂಟ್ಸ್ ಡೈಲಿ ಇದ್ದರೆ ಮಾತ್ರ ಅವ್ರಿಗೂ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಜಾಸ್ತಿ ಆಗುತ್ತೆ. ಮತ್ತು ಯೂನಿವರ್ಸಿಟಿಗೆ ಫ್ಯಾಕಲ್ಟಿ ಎಕ್ಸ್ಪೋಜರ್ ಹೇಗಿದೆ, ಫ್ಯಾಕಲ್ಟಿ ಇನ್ ಕ್ವಾಲಿಟಿ ಹೇಗಿದೆ, ಕ್ವಾಲಿಟಿ
ಎಜುಕೇಷನ್ ಬಗ್ಗೆ ಏನಿದೆ, ಮತ್ತು ಇಂಟರ್ನ್ಶಿಪ್ಗೆ ಸ್ಟೈಫನ್ ಕೊಡ್ತಾರಾ, ಮತ್ತು ಕೋರ್ಸ್ ಡ್ಯೂರೇಷನ್ ಎಷ್ಟಿರುತ್ತೆ, ಮತ್ತು ಇದೆಲ್ಲ ಕನ್ಸಿಡ್ರೇಷನ್ಸ್ ಮಾಡಿ, ಮತ್ತು FMGE ಪಾಸಿಂಗ್ ರೇಷಿಯೋ ಏನಿದೆ, ನಮ್ಮ ಕರ್ನಾಟಕದಿಂದ ಎಷ್ಟು ಮಕ್ಕಳು ಅಲ್ಲಿ ಓದ್ತಿದ್ದಾರೆ, ಇವೆಲ್ಲ ಕನ್ಸಿಡ್ರೇಷನ್ಸ್ ಮಾಡಿನೇ ನೀವು ಅಡ್ಮಿಷನ್ಸ್ ತಗೋಬೇಕಾಗಿರುತ್ತೆ. ಸರಿಯಾದ ಇನ್ಫಾರ್ಮೇಷನ್ ಮತ್ತು ಪ್ರಾಪರ್ ಗೈಡೆನ್ಸ್ ಇದ್ದರೆ ಮಾತ್ರ ಸ್ಟೂಡೆಂಟ್ಸ್ ಇನ್ ಫ್ಯೂಚರ್ ಸೆಕ್ಯೂರ್ ಆಗುತ್ತಲ್ಲ. ಸೊ ಅದಕ್ಕೆ ನಾವು ಹಾನೆಸ್ಟ್ ಮತ್ತು ಟ್ರಾನ್ಸ್ಪರೆಂಟ್ ಗೈಡೆನ್ಸ್ ಯಾವಾಗಲೂ ಬ್ರೈನ್ ವೇವ್ ಕನ್ಸಲ್ಟೆನ್ಸಿಯಿಂದ ಪ್ರೊವೈಡ್ ಮಾಡ್ತೀವಿ. ಓಕೆ ಮೇಡಮ್, ಓಕೆ, ಈಗ ಅಬ್ರಾಡಲ್ಲಿ MBBS ಏನೋ ಆಗುತ್ತೆ, ಆಮೇಲೆ ಫ್ಯೂಚರ್ ಹೇಗೆ? ಅವ್ರು ಇಂಡಿಯಾದಲ್ಲೇ ಬಂದು ಕೆಲಸ ಮಾಡಬೇಕಾ? ಅಲ್ಲೇನಾದ್ರು ಕೂಡ ಕೆಲಸದ ಆಪರ್ಚುನಿಟೀಸ್ಗಳು ಇದೆಯಾ ಅವ್ರಿಗೆ? ಖಂಡಿತ. ಸೊ MBBS ಮುಗಿದ ಮೇಲೆ ಸ್ಟೂಡೆಂಟ್ಸ್ಗೆ ಹಲವು ಆಪ್ಷನ್ಸ್ಗಳಿವೆ ಸರ್. ಇಂಡಿಯಾಗೆ ಬಂದು FMGE ಅಥವಾ ನೆಕ್ಸ್ಟ್ ಎಕ್ಸಾಮಿನೇಷನ್, ಲೈಸೆನ್ಸಿಂಗ್ ಎಕ್ಸಾಮಿನೇಷನ್ಸ್ ಕ್ಲಿಯರ್ ಮಾಡಿ ಅವರು ಪ್ರಾಕ್ಟೀಸ್ ಮಾಡಬಹುದು. ಅಥವಾ ಹೊರ ದೇಶದಲ್ಲೇ ಯುರೋಪ್ ಮತ್ತು ಗಲ್ಫ್ ಕಂಟ್ರೀಸ್, ಜಪಾನ್, ಸಿಂಗಪೂರ್ ಥರ ದೇಶಗಳಲ್ಲಿ ಹೈಯರ್ ಎಜುಕೇಷನ್ ಆಪರ್ಚುನಿಟೀಸ್ ನೋಡಿ ಡಿಸಿಷನ್ ತಗೋಬಹುದು. ಆದರೆ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್. ಆದ್ರಿಂದ ಲೈಸೆನ್ಸ್ ಎಕ್ಸಾಮಿನೇಷನ್ ಆಗಲಿ, ಆ ಕಂಟ್ರಿನ್ ಲ್ಯಾಂಗ್ವೇಜ್ ಆಗಲಿ, ಇದೆಲ್ಲ ಪ್ಲಾನಿಂಗ್ ಮಾಡಿ ನೀವು ಡಿಸಿಷನ್ ತಗೋಬೇಕಾಗಿರುತ್ತೆ. ಮೇಡಮ್, ಈಗ ಭಾಳ ಇಂಪಾರ್ಟೆಂಟ್ ಅಂದರೆ ಅಡ್ಮಿಷನ್ ಪ್ರೋಸೆಸ್ ಹೇಗಿರುತ್ತೆ ಅನ್ನುವಂಥದ್ದು ಇಲ್ಲೊಂದು ಪ್ರಶ್ನೆ ಮೇಡಮ್. ಸೊ ಅಡ್ಮಿಷನ್ ಪ್ರಾಸೆಸ್ ಬಂದ್ಬಿಟ್ಟು 10th 12th ಮಾರ್ಕ್ಸ್ ಕನ್ಸಿಡ್ರೇಷನ್ ಇರುತ್ತೆ. 12th ಅಲ್ಲಿ ಮಿನಿಮಮ್ 60 to 65% ಇರಬೇಕು. ಆ್ಯಂಡ್ ಯೂನಿವರ್ಸಿಟಿಗೆ ಅಪ್ಲಿಕೇಶನ್ ಹಾಕಿ ನಾವು ಪ್ರೊಸೆಸ್ ಮಾಡ್ತೀವಿ. ಇಂಟರ್ವ್ಯೂ ಇರುತ್ತೆ, ಮತ್ತು ಇಂಟರ್ವ್ಯೂ ಆದಮೇಲೆ ಇಂಗ್ಲೀಷ್ ಟೆಸ್ಟ್, ಬೇಸಿಕ್ ಗ್ರಾಮರ್ ಮತ್ತು ಕೇಳ್ತಾರೆ, ಮತ್ತು ನಿಮ್ಮ ಬೇಸಿಕ್ ಇಂಗ್ಲೀಷ್ ಹೇಗಿದೆ ಅಂತ ಟೆಸ್ಟ್ ಮಾಡ್ತಾರೆ. ಮತ್ತು ರಷ್ಯಾ ಥರ ಯೂನಿವರ್ಸಿಟೀಸ್ಗಳಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಅದಕ್ಕೂ ಪ್ರಾಪರ್ ಆದ ಗೈಡೆನ್ಸ್ ಕೊಟ್ಟು ನಾವು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಮಾಡ್ತೀವಿ. ಅದ್ರ ಮೂಲಕ ನಿಮ್ಮ ಪಾಸ್ಪೋರ್ಟ್ ಮತ್ತು ನಿಮ್ಮ ನೀಟಿನ ಸ್ಕೋರ್ ಕಾರ್ಡ್ ಮತ್ತು ನಿಮ್ಮ ಫೋಟೋಗ್ರಾಫ್ಸ್ ಎಲ್ಲ ಸಬ್ಮಿಟ್ ಮಾಡಿ ಯೂನಿವರ್ಸಿಟಿಗೆ, ಆ ಪೋಸ್ಟಲಿಗೆ ವೆರಿಫಿಕೇಷನ್ ಮಾಡಿ ನಿಮ್ಮ ಅಡ್ಮಿಷನ್ ಲೆಟರ್ ನಾವು ತರಿಸ್ತೀವಿ ಯೂನಿವರ್ಸಿಟಿ ಕಡೆಯಿಂದ. ಮ್ಯಾಕ್ಸಿಮಮ್ ಒಂದು 5 to 7 days ಒಳಗೆ ತರಿಸ್ತೀವಿ. ಅದಾದಮೇಲೆ ನಿಮಗೆ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಎಂಬಸಿ ಅಪ್ಲಿಕೇಶನ್ ಆಗಲಿ, ಲೋಕಲ್ ಪೊಲೀಸ್ ವೆರಿಫಿಕೇಷನ್ ಆಗಲಿ, ವೀಸಾ ಅಪ್ಲಿಕೇಶನ್, ಮತ್ತು ನಿಮಗೆ ಫ್ಲೈಟ್ ಟಿಕೆಟ್ಸ್, ಆ ದೇಶದ ಸಿಮ್ ಕಾರ್ಡ್ ಅಲಾಟ್ಮೆಂಟ್, ಬ್ಯಾಂಕ್ ಅಕೌಂಟ್ ಓಪನಿಂಗ್, ಮತ್ತು ನಿಮಗೆ ಮೆಡಿಕಲ್ ಇನ್ಶೂರೆನ್ಸ್, ಇವೆಲ್ಲ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ. ಜೊತೆಗೆ ಅಡ್ಮಿಷನ್ ಸಪೋರ್ಟು ಮಾಡಿಕೊಡ್ತೀವಿ. ಓಕೆ, ಇನ್ನು ಫುಡ್ ಮ್ಯಾಟ್ರ್ ಆಗುತ್ತೆ ಮೇಡಮ್ ಇಲ್ಲಿ. ಯಾಕಂದರೆ ಈಗ ನೀವು ಅವ್ರಿಗೆ ಇಲ್ಲಿ ಹಳ್ಳಿ ಕಡೆಯಿಂದ ಬರ್ತಾರೆ, ಅಲ್ಲಿ ಯಾವ ರೀತಿಯಾಗಿ ಫಾರಿನ್ಗಳಲ್ಲೆಲ್ಲ ನಮಗೆ ರೈಸ್ ಸಿಗಲ್ಲ, ನಮ್ದು ವೆಜ್ ಊಟ ಸಿಗುತ್ತಾ, ಬರೀ ನಾನ್ ವೆಜ್, ಈ ಥರದ್ದೊಂದು ಇರುತ್ತೆ. ಹೀಗಾಗಿ ಹಾಸ್ಟೆಲ್ ಫೆಸಿಲಿಟಿ, ಫುಡ್ ಫೆಸಿಲಿಟಿ ಹೇಗಿರುತ್ತೆ ಮೇಡಮ್ ಹೋಗೋ ಸ್ಟೂಡೆಂಟ್ಗೆ? ಸೊ ಇದ್ರ ಬಗ್ಗೆ ಜಾರ್ಜಿಯಾ ಮತ್ತು ವಿಯೆಟ್ನಾಮ್ ಅಲ್ಲಿ ನಾವೇ ಹಾಸ್ಟೆಲ್ ನಡೆಸ್ತಿರೋದು. ಇಟ್ ಇಸ್ ಇಂಡಿಯನ್ ಹಾಸ್ಟೆಲ್ ಸೆಪರೇಟ್ಲಿ ಫಾರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಸೊ ಅಲ್ಲಿ ನಿಮಗೆ 3 times ಇಂಡಿಯನ್ ಫುಡ್ ಸಿಗುತ್ತೆ. ಬೆಳಗ್ಗೆ ಅಂತೂ ನಿಮಗೆ ಇಡ್ಲಿ, ದೋಸೆ, ಚಿತ್ರಾನ್ನ, ಚಪಾತಿ ಜೊತೆಗೆ ಸಬ್ಜಿ ಜೊತೆ ಎಲ್ಲ ಸಿಗುತ್ತೆ. ಮಧ್ಯಾಹ್ನಕ್ಕೆ ಲಂಚ್ ನಿಮಗೆ ದಾಲ್, ಸಾಂಬಾರ್, ರೈಸ್, ವೀಕ್ಲಿ ಟ್ವೈಸ್ ನಾನ್ ವೆಜ್ಜು ಪ್ರೊವೈಡ್ ಮಾಡ್ತಾರೆ. ಸಂಜೆಗೆ ಟೀ, ಕಾಫಿ ಪ್ಲಸ್ ಹಣ್ಣುಗಳು ಕೊಡ್ತಾರೆ. ನೈಟಿಗೆ ಟಿಫನು ಇರುತ್ತೆ, ಮತ್ತು ನಿಮಗೆ ಚಪಾತಿನೂ ಇರುತ್ತೆ, ಯಾವುದು ಬೇಕಿದ್ರೂ ತಗೋಬೋದು. ಆ್ಯಂಡ್ ದೆನ್ ನಿಮಗೆ ಸೇಫ್ಟಿ ಬಗ್ಗೆ ಒಂದು ಆಪ್ಷನ್ಸ್ ಪೇರೆಂಟ್ಸ್ ಕೇಳ್ತಾರೆ, ಮೇಡಮ್ ನಾನು ಹೆಣ್ಮಕ್ಳನ್ನ ಕಳಿಸ್ತಿದ್ದೀನಿ, ಸೇಫ್ಟಿ ಹೇಗಿರುತ್ತೆ ಅಂತ. ಇಂಡಿಯನ್ ವಾರ್ಡನೇ ಅಲ್ಲಿರೋದು. ಸೊ ಯಾವುದೇ ರೀತಿ 24/7 ಅವ್ರು ಅಲ್ಲೇ ಇರ್ತಾರೆ. ಸೊ ವಾರ್ಡನಿಗೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಸ್ಟೂಡೆಂಟ್ ರೀಚ್ ಆಗಲಿಲ್ಲ ಅಂದರೆ ವಾರ್ಡನಿಗೆ ಕಾಲ್ ಮಾಡ್ಬೋದು ಅವರು. ಅಥವಾ ನೀವು CCTV ಸರ್ವೈಲೆನ್ಸ್ ಎಂಟೈರ್ ಕ್ಯಾಂಪಸ್ಸಲ್ಲಿ ಇದೆ. ದಟ್ ಈಸ್ ಇನ್ ನಮ್ಮ ಹಾಸ್ಟೆಲಲ್ಲಿ, ಇಂಡಿಯನ್ ಹಾಸ್ಟೆಲ್ ಅಂತ ಹೇಳೋದಲ್ಲ, ಬಾಯ್ಸಿಗೆ ಸೆಪ್ರೇಟ್, ಗರ್ಲ್ಸಿಗೆ ಸೆಪ್ರೇಟ್ CCTV ಸರ್ವೈಲೆನ್ಸ್ ಇದೆ. ಮತ್ತು ಎವ್ರಿ ಫ್ಲೋರ್ಗೂ ನಿಮಗೆ ಲಿಫ್ಟಿಂದ ಹಿಡಿದು ಸರ್ವಿಸಸ್ ಫಾರ್ CCTV ಕ್ಯಾಮರಾ ಆಕ್ಸೆಸ್ ಇದೆ. ಸೊ ಏನೇ ರೀತಿಯ ಬೈ 11 o'clock ಕರ್ಫ್ಯೂ ಕ್ಲೋಸ್ ಮಾಡಿಬಿಡ್ತೀವಿ. ಮ್ಯಾಕ್ಸಿಮಮ್ 10-10:30 ಮೇಲೆ ಯಾರು ಆಚೆ ಹೋಗಬಾರ್ದು. ಟಿಲ್ 7:30 in the morning ಯಾರು ಆಚೆ ಹೋಗಬಾರ್ದು. ಆ್ಯಂಡ್ 8:30ನೇ ಮಕ್ಕಳು ಆಚೆ ಹೋಗ್ತಾರೆ ಊಟ ಮಾಡಿಕೊಂಡು. ಕಾಲೇಜಿಗೆ 8:30ಗೆ ಬಿಡ್ತಾರೆ. ಸೊ ಅಲ್ಲಿ ತನಕ ಯಾರು ಒಳಗೆ ಹೋಗಂಗಿಲ್ಲ, ಬರೋಂಗಿಲ್ಲ. ಅಲ್ಲಿ ನಿಮ್ಮ ಹಾಸ್ಟೆಲ್ಗಳೆಲ್ಲವೂ ಕೂಡ ನಿಮ್ಗೆ ಏನು ಕ್ಯಾಂಪಸ್ ಇದೆಯಲ್ಲ ಅಲ್ಲ ಹತ್ರದಲ್ಲೇ ಇರುತ್ತಾ, ಅಥವಾ ಅಲ್ಲಿಂದ ದೂರ ಇದ್ದರೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಯಾವ ರೀತಿ ಇರುತ್ತೆ? ಮ್ಯಾಕ್ಸಿಮಮ್ ಎಲ್ಲ ಸ್ವಲ್ಪ ದೂರನೇ ಇರೋದು. ಮ್ಯಾಕ್ಸಿಮಮ್ ಒಂದು 1 kilometer ಇಲ್ಲ 2 kilometers ಒಳಗಿರುತ್ತೆ. ಜಾರ್ಜಿಯಲ್ಲಿ ನೋಡಿದ್ರೆ ನಿಮಗೆ ಸೆಂಟರ್ ಆಫ್ ದ ಸಿಟಿ ಟಿಬ್ಲಿಸಿಯಲ್ಲಿ ಇರೋದಕ್ಕೋಸ್ಕರ ಎಲ್ಲ ಯೂನಿವರ್ಸಿಟಿಯಿಂದ ಮಕ್ಕಳು DTMU ಇಂದ, SCU ಇಂದ, ಮತ್ತು ಕಾಕಸಸ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಿಂದ ಕೆಲವರು ಮೆಟ್ರೋಯಿಂದ ಹೋಗ್ತಾರೆ, ಮತ್ತು ಕೆಲವರು ವಾಕಬಲ್ ಡಿಸ್ಟೆನ್ಸ್ ಇರುತ್ತೆ. ಸೊ ಸೆಂಟ್ರಲ್ ಇಂಡಿಯನ್ ಹಾಸ್ಟೆಲರಿಂದ ಮ್ಯಾಕ್ಸಿಮಮ್ ನಿಮಗೆ 20 to 25 minutes ಆಗುತ್ತೆ ಹೋಗೋ ಬರೋದಕ್ಕೆ ಯೂನಿವರ್ಸಿಟಿಗೂ ನಮ್ಮ ಹಾಸ್ಟೆಲಿಗೂ. ವಿಯೆಟ್ನಾಂ ನೋಡಿದ್ರೆ ಒಂದು ಯೂನಿವರ್ಸಿಟಿ ವಾಕಬಲ್ ಡಿಸ್ಟೆನ್ಸ್ 750 meters ಇದೆ. ಇನ್ನೊಂದು ಯೂನಿವರ್ಸಿಟಿ ನೋಡಿದ್ರೆ ನಿಮಗೆ 1 kilometer ಥರ ಇರುತ್ತೆ. ಸೈಕಲ್ ಪ್ರೊವೈಡ್ ಮಾಡ್ತೀವಿ ಮಕ್ಕಳಿಗೆ. ಸೊ ಎಲೆಕ್ಟ್ರಿಕ್ ಸೈಕಲ್ ವಿಚ್ ಇಸ್ ಈಸಿ ಟು ಯೂಸ್, ಅದನ್ನ ಯೂಸ್ ಮಾಡಿಕೊಂಡು ಬರ್ಬೋದು. ಓಕೆ,
ಇನ್ ಕೇಸ್ ಏನೋ ಒಂದು ಮೆಡಿಕಲ್ ಎಮರ್ಜೆನ್ಸಿ ಆಯಿತು ಮಕ್ಕಳಿಗೆ, ಅದನ್ನ ಯಾವ ರೀತಿ ಟೇಕ್ ಕೇರ್ ಮಾಡ್ತೀರಿ ಮೇಡಮ್? ಸಿ ಅದಕ್ಕೆ ನಾವು ಮೆಡಿಕಲ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಿರೋದು ವೀಸಾ ಜೊತೆಗೇನೆ. ಆ್ಯಂಡ್ ಈಗ ಮೆಡಿಕಲ್ ಕಾಲೇಜ್ ಕಫಾನೋ ಜ್ವರಾನೋ ಏನಾದರೂ ಬಂದರೂ ಕೂಡ ಆ ಹಾಸ್ಪಿಟಲಲ್ಲೇ ಮಕ್ಕಳಿಗೆ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಎನಿಥಿಂಗ್ ವೆರಿ ಕಾಂಪ್ಲಿಕೇಟೆಡ್ ಇಲ್ಲ ಎಮರ್ಜೆನ್ಸಿ ಆಗಿ ಅಟೆಂಪ್ಟ್ ಮಾಡಬೇಕಾದಿದ್ರೆ ಮೆಡಿಕಲ್ ಇನ್ಶೂರೆನ್ಸ್ನ ನೀವು ಕ್ಲೇಮ್ ಮಾಡ್ಕೊಬೋದು. ಓಕೆ, ಈಗ ಮಧ್ಯದಲ್ಲಿ ವೆಕೇಶನ್ಸ್ ಬರ್ತವೆ, ಆಗ ಅವರು ಊರಿಗೆ ಬಂದು ಮತ್ತೆ ವಾಪಸ್ ಹೋಗೋದಕ್ಕೆ ವ್ಯವಸ್ಥೆಗಳು ಮೇಡಮ್? ಅದು ಪ್ರತಿ ವರ್ಷ ಸೆಮಿಸ್ಟರ್ ಹಾಲಿಡೇಸಲ್ಲಿ ಮಕ್ಕಳು ನಮ್ಮ ಬೆಂಗಳೂರಿಗೆ ಬರ್ತಾರೆ. ಸೊ ಅವಾಗ ಇಲ್ಲಿ ಬಂದಾಗ ಅವರೇ ಟಿಕೆಟ್ ಬುಕ್ ಮಾಡ್ಕೊಬೇಕಾಗಿರುತ್ತೆ. ಸೊ ನಿಮಗೆ ವಿಸಾ ರಿನ್ಯೂವಲ್ ಮಾಡಿದಾಗ ನಾವೇ ನಮ್ಗೆ ಹೇಳ್ಕೊಡ್ತೀವಿ. ಸೊ ಎಲ್ಲ ಮಕ್ಕಳು ಜೊತೆಗೇನೆ ಬರ್ತಾರೆ. ಫಾರ್ ಎಕ್ಸಾಂಪಲ್ ಆಗಸ್ಟಲ್ಲಿ ಸೆಮಿಸ್ಟರ್ ಹಾಲಿಡೇಸ್, ಜೂನ್ ಇಲ್ಲ ಅಥವಾ ಮೇ ಅಲ್ಲೇ ಎಲ್ಲರೂ ಟಿಕೆಟ್ ಬುಕ್ ಮಾಡ್ಕೊಳ್ತಾರೆ. ಯಾಕಂದ್ರೆ 3 months ಬಿಫೋರ್ ಮಾಡಿದ್ರೆ ಮಾತ್ರ ಫ್ಲೈಟ್ ಟಿಕೆಟ್ ಸ್ವಲ್ಪ ಕಡಿಮೆಗೆ ಸಿಗೋದು. ಸೊ ಅವಾಗ ಎಲ್ಲ ಮುಗಿಸ್ಕೊಂಡು ಎಕ್ಸಾಮ್ ನೆಕ್ಸ್ಟ್ ದಿವಸನೇ ಎಲ್ಲ ಮಕ್ಕಳು ಒಟ್ಟಿಗೆ ಬರ್ತಾರೆ. ಅಲ್ಲಿಂದ ಎಲ್ಲ ಹುಬ್ಳಿನೋ ಧಾರವಾಡ ಗುಲ್ಬರ್ಗಾಗೋ ಹಂಗೆ ಡಿವೈಡ್ ಹಾಕಿ ಅವರು ಊರಿಗೆ ಹೋಗ್ತಾರೆ. ಓಕೆ ಮೇಡಮ್, ಈಗ ನಾನು MBBS ಸ್ಟೂಡೆಂಟು ನಿಮ್ಮ ಕಡೆಯಿಂದ ಜಾರ್ಜಿಯಾದಲ್ಲಿ ಓದ್ತಾ ಇದ್ದೀನಿ. ಈಗ ನಾವು ಅಪ್ಪ ಅಮ್ಮ ಊರಿಂದ ನೋಡಕ್ ಬರ್ತೀನಪ್ಪ, ನಾವು ಜಾರ್ಜಿಯಾ ಎಲ್ಲ ನೋಡಬೇಕು, ಸ್ವಲ್ಪ ದಿವಸ ಅಲ್ಲಿ ಬರ್ತೀವಿ ಅಂತಾರೆ. ಅವಾಗ ನನಗೂ ಗೊತ್ತಿಲ್ಲ ಹೆಂಗ್ ಅವ್ರನ್ನ ಕರ್ಕೊಂಡ್ಬರೋದಂತಲ್ಲ, ಅವಾಗ ಯಾವ ರೀತಿ ಅವ್ರಿಗೆ ಪೇರೆಂಟ್ಸ್ ಬರಬೇಕಾಗಿದ್ರೆ ವೀಸಾ ಮ್ಯಾಂಡೇಟ್ರಿ ಸರ್. ಪೇರೆಂಟ್ಸ್ಗೆ ಪಾಸ್ಪೋರ್ಟ್ ಇರಲೇಬೇಕು. ಸೊ ಪೇರೆಂಟ್ಸ್ಗೆ ಬೇಕಿದ್ರು ನಾವು ಪಾಸ್ಪೋರ್ಟ್ ಅಪ್ಲೈ ಮಾಡಿಕೊಡ್ತೀವಿ. ಸೊ ವೀಸಾ ಜಾರ್ಜಿಯಾಕ್ಕೆ ಮಿನಿಮಮ್ 10 days ಟೂರಿಸ್ಟ್ ವೀಸಾಲೇ ಅವ್ರು ಬರಬೇಕಾಗಿರುತ್ತೆ. ಆ ವೀಸಾ ಪ್ರೊಸೆಸ್ ನಾವು ಮಾಡ್ಕೊಡ್ತೀವಿ. ವಿಯೆಟ್ನಾಂ ಆದ್ರೆ 3 days ಅಲ್ಲಿ ಬರುತ್ತೆ. ಸೊ ನಮ್ ಜೊತೆಗೇನೆ ಬರ್ಬೋದು. ನಾನು ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಲ್ಲ, ಸೊ ನಮ್ ಜೊತೆಗೆ ಬಂದು ಡ್ರಾಪ್ ಮಾಡಿ ಮಕ್ಕಳನ್ನ ಎಲ್ಲ ಹಾಸ್ಟೆಲ್ ಹೇಗಿದೆ, ಫ್ಯಾಕಲ್ಟೀಸ್ ಹೇಗಿದ್ದಾರೆ, ಎಷ್ಟು ಜನ ಮಕ್ಕಳು ಬಂದಿದ್ದಾರೆ ಅವನ್ನೆಲ್ಲ ನೋಡ್ಕೊಂಡು ನೀವು ಬರ್ಬೋದು. ಇಲ್ಲ ಸೆಮಿಸ್ಟರ್ ಹಾಲಿಡೇಸ್ಗೆ ನೀವೇನಾದ್ರು ಟೂರ್ ಪ್ಲಾನ್ ಮಾಡ್ತಿದ್ದೀರಿ ಅಂದ್ರೂ ನಾವೇ ಬೇಕಿದ್ರು ಮಾಡ್ಕೊಡ್ತೀವಿ. ಆದ್ರೆ ಕೆಲವು ಗೈಡ್ಲೈನ್ಸ್ ಇರುತ್ತೆ, ಆ ಕಂಟ್ರಿಯಿಂದ ದೇಶದ ಇಷ್ಟು ಅಮೌಂಟ್ ಇರಬೇಕು, ಇಷ್ಟು ಫೀಸ್ ಇರುತ್ತೆ, ಅದಕ್ಕೆಲ್ಲ ಅಡಿಷನಲ್ ಆಗುತ್ತೆ. ಅದೆಲ್ಲ ನೀವು ವೀಸಾ ಫೀಸ್ ಎಲ್ಲ ಪೇಮೆಂಟ್ ಮಾಡಿದ್ರೆ ನಾವೇ ಮಾಡ್ಕೊಡ್ತೀವಿ ನಿಮಗೆ, ಇನ್ಕ್ಲೂಡಿಂಗ್ ಫ್ಲೈಟ್ ಟಿಕೆಟ್ಸ್ ಎಲ್ಲ ಮಾಡ್ಕೊಂಡು ಕೊಡ್ತೀವಿ. ಮೇಡಮ್, ಈಗ ನಿಮ್ಮ ಸಂಸ್ಥೆ ಇದೆಯಲ್ಲ ಬ್ರೈನ್ ವೇವ್ ಕನ್ಸಲ್ಟೆನ್ಸಿ, ಎಲ್ಲಿ ಬರುತ್ತೆ ಮೇಡಮ್? ಅದು ಎಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಬೇಕು ಸ್ಟೂಡೆಂಟ್ಸ್ಗಳು ನಿಮ್ಮನ್ನ? ನಮ್ಮ ಹೆಡ್ ಆಫೀಸ್ ಇರೋದು ಬೆಂಗಳೂರು ಸಾಕಾರ ನಗರ ಹೆಬ್ಬಾಳ ಹತ್ರ. ಅಂಡ್ ದೆನ್ ಇನ್ನೊಂದು ಬ್ರಾಂಚು ಕೊಯಂಬತ್ತೂರಲ್ಲಿ ಇದೆ, ತಮಿಳ್ನಾಡು ಸರ್ವಣಪಟ್ಟಿಮನಮಲ್ಲಿ. ಈ 2 ಬ್ರಾಂಚಸ್ ಇರೋದು. ಮತ್ತೆ ನಾವು ಸೆಮಿನಾರ್ಸ್ ಮಾಡ್ತಿದೀವಿ. ನೀಟ್ ಎಕ್ಸಾಮಿನೇಷನ್ ಆಗಿದೆ ವಿಚ್ ಇಸ್ ಆನ್ 21st June. ಅದಾದ್ಮೇಲೆ ಹಲವಾರು ಸಿಟೀಸ್ ಅಲ್ಲಿ ಕರ್ನಾಟಕ ಮತ್ತು ತಮಿಳ್ನಾಡು ಅಲ್ಲಿ, ದಾವಣಗೆರೆ ಮತ್ತೆ ಹುಬ್ಳಿ ಆಲ್ರೆಡಿ ಮುಗಿಸಿದೀವಿ. ನೆಕ್ಸ್ಟ್ ಕೋಲಾರ್ ಮತ್ತೆ ಬೆಲ್ಗಾಂ, ಗೋವಾ, ಬಿಜಾಪುರ್, ಕಲಬುರ್ಗಿ ಈ ಸಿಟೀಸ್ಗಳಲ್ಲೆಲ್ಲ ನಾವು ಬರ್ತಿದ್ದೀವಿ. ನಿಮಗೆ ಸೆಮಿನಾರ್ ಫಾರ್ ಇಂಡಿಯಾ ಆ್ಯಂಡ್ ಅಬ್ರಾಡ್ MBBS ರೋಡ್ ಮ್ಯಾಪ್ ಅಂತ. ಸೊ ಅದ್ರ ಬಗ್ಗೆ ನಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮ್ ಚಾನಲ್ ಅಲ್ಲಿ ಡೀಟೇಲ್ಸ್ ಸಿಗುತ್ತೆ. ಮತ್ತೆ ಆಡ್ಸು ಓಡ್ತಿದೆ. ಸೊ ಅದ್ರ ಬಗ್ಗೆ ನಮ್ಮ ವೆಬ್ಸೈಟ್ ಮೂಲಕ ಇಲ್ಲ ನಮಗೂ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡ್ಬೋದು ಅಥವಾ ಕಾಲು ಮಾಡ್ಬೋದು. ನಾವು ಗೈಡೆನ್ಸ್ ಕೊಡ್ತೀವಿ. ಸೊ ನಿಮಗೆ ಫ್ರೀ ಎಂಟ್ರಿ. ಸೊ ನಾವು ಯಾವ ಹೋಟೆಲ್ ಅಂತ ನಿಮಗೆ ಹೇಳ್ತೀವಿ, ಅಲ್ಲಿ ಬಂದು ಅಟೆಂಡ್ ಮಾಡ್ಬೋದು. ಇಲ್ಲ ನಮ್ಮ ಬೆಂಗಳೂರು ಆಫೀಸ್ ಇಲ್ಲ ನಮ್ಮ ತಮಿಳ್ನಾಡು ಆಫೀಸ್ ಯಾವುದೇ ಆಫೀಸ್ಗೂ ಬಂದು ಡೈರೆಕ್ಟ್ ಆಗಿ ನಮ್ಮನ್ನ ಮತ್ತೆ ನಮ್ಮ ಟೀಮನ್ನ ಮೀಟ್ ಮಾಡ್ಬೋದು. ಮೇಡಮ್, ಕೊನೆಯದಾಗಿ ಡಾಕ್ಟರ್ ಆಗಬೇಕು ಅನ್ನೋ ಡ್ರೀಮ್ ಇಟ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗೆ, ಅದರಲ್ಲೂ ಕೂಡ ಅಬ್ರಾಡಲ್ಲಿ ನಾನು MBBS ಮಾಡಬೇಕು ಅನ್ನೋಂಥವ್ರಿಗೆ ಕೊನೆಯದಾಗಿ ನಿಮ್ಮ ಒಂದು ಬ್ರೈನ್ ವೇವ್ ಸಂಸ್ಥೆಯಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್? ನನ್ನ ಎಲ್ಲ ಪೇರೆಂಟ್ಸ್ ಮತ್ತು ಸ್ಟೂಡೆಂಟ್ಸಿಗೆ ಒಂದು ಚಿಕ್ಕ ರಿಕ್ವೆಸ್ಟ್. MBBS ಅಬ್ರಾಡ್ ಫೀಸ್ ಕಡಿಮೆ ಮತ್ತು ಇಂಡಿಯಾದಲ್ಲಿ ಫೀಸ್ ಸಿಗಲ್ಲ ಅಂತ ಹೋಗೋದಲ್ಲ. ಇದು ನಿಮ್ಮ ಫ್ಯೂಚರ್ ಮತ್ತು ಕರಿಯರಿಗೆ ಸಂಬಂಧಿಸಿದ ದೊಡ್ಡ ಡಿಸಿಷನ್. ಅದಕ್ಕೆ ನೀವು ಮೊದಲು ರಿಸರ್ಚ್ ಮಾಡಿ, ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ, ಆದಮೇಲೆ ಫೈನಲ್ ಡಿಸಿಷನ್ ತಗೊಳ್ಳಿ. ಯಾವುದೇ ರೀತಿಯ ನಿಮಗೆ ಹೆಲ್ಪ್ ಬೇಕಿದ್ದರೂ ಬ್ರೈನ್ ವೇವ್ ಕನ್ಸಲ್ಟೆನ್ಸಿಯಿಂದ ನಾವು ಹಾನೆಸ್ಟ್ ಮತ್ತು ಟ್ರಾನ್ಸ್ಪರೆಂಟ್ ಇನ್ಫಾರ್ಮೇಷನ್ ಕೊಡೋಕ್ಕೆ ಯಾವಾಗಲೂ ರೆಡಿ ಇದ್ದೀವಿ. ಸೊ ನಿಮ್ಮ ಡಾಕ್ಟರ್ ಆಗುವ ಕನಸಿನ ಜರ್ನಿಯಲ್ಲಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇಲ್ಲಿವರೆಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಒಂದು ಮಾಹಿತಿಗಳನ್ನ ತಿಳಿಸ್ಕೊಟ್ರೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ನೀವು ಯಾರು ಪೇರೆಂಟ್ಸ್ಗಳು ಸ್ಟೂಡೆಂಟ್ಸ್ಗಳು ನೋಡ್ತಾ ಇದ್ದೀರಾ, ಅಬ್ರಾಡಲ್ಲಿ MBBS ಮಾಡಬೇಕು ಅನ್ನೋಂಥವ್ರಿಗೆ ಒಂದು ಅವಕಾಶವನ್ನು ಈಗ ಆಲ್ರೆಡಿ ಸಾಕಷ್ಟು ವರ್ಷಗಳ ಅನುಭವಗಳೊಂದಿಗೆ ಸುಮಾರು 2,000ಕ್ಕೂ ಹೆಚ್ಚು ಜನ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಬ್ರೈನ್ ವೇವ್ ಸಂಸ್ಥೆ ಈಗ ಆಲ್ರೆಡಿ ಆಸರೆಯಾಗಿದೆ. ಸೊ ನಿಮ್ಮಲ್ಲೂ ಕೂಡ MBBS ಮಾಡಬೇಕು ಅಬ್ರಾಡಲ್ಲಿ ಅನ್ನೋಂಥವ್ರಿಗೆ ಇಲ್ಲೊಂದು ಅವಕಾಶ ಕೂಡ ಇದೆ. ಹೀಗಾಗಿ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಬ್ರೈನ್ ವೇವ್ ಸಂಸ್ಥೆಯ ನಂಬರ್ ಏನಿದೆ ಅಲ್ಲಿಗೆ ಕರೆ ಮಾಡಿ ನೀವು ತಿಳ್ಕೊಳ್ಬೋದು. ಅಥವಾ ಡೈರೆಕ್ಟಾಗಿ ಹೋಗಿ ನೀವೇನಾದ್ರು ಕೂಡ ಕ್ಲಾರಿಫಿಕೇಷನನ್ನು ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಬೇಕು ಅಂತಂದರೆ ಬೆಂಗಳೂರಿನ ಹೆಬ್ಬಾಳದ ಸಹಕಾರ ನಗರದಲ್ಲಿ ಇವರ ಸಂಸ್ಥೆ ಕೂಡ ಇದೆ. ಹಾಗೆ ತಮಿಳುನಾಡಿನ ಕೊಯಮತ್ತೂರಲ್ಲೂ ಕೂಡ ಇದೆ. ಅಲ್ಲೂ ಕೂಡ ನೀವು ಒಂದು ಭೇಟಿಯನ್ನು ಮಾಡಬಹುದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.